ನಮಸ್ಕಾರ. ಸಾವನ್ನೇ ಮುಂದೂಡುವ ಏಕೈಕ ಮರ ಇದು. ನೋಡ್ರಿ, ಈ ಮರಕ್ಕೆ ಅಷ್ಟಕ್ಕೊಂದು ಶಕ್ತಿ ತಾಕತ್ತಿದೆ. ಈ ಮರ ಆ ಸಾವನ್ನೇ ಮುಂದೂಡುವಷ್ಟು ಶಕ್ತಿ ತಾಕತ್ತು ಇದೆ. ಮತ್ತು ಪಾಪ ಕರ್ಮಗಳು ಮಾಡಿರೋದನ್ನು ಇದು ಕ್ಷಮಿಸುವಂಥ ತಾಕತ್ತು ಶಕ್ತಿ ಇರೋ ಜಗತ್ತಿನ ಏಕೈಕ ಮರ ಇದು. ಈ ಮರದ ಬಗ್ಗೆ ನೀವೆಲ್ಲೂ ಕೇಳಿರೋದಕ್ಕೆ ಸಾಧ್ಯನೇ ಇಲ್ಲ. 90% ಜನಗಳಿಗೆ ಈ ಮರದ ಬಗ್ಗೆ ಗೊತ್ತೇ ಇಲ್ಲ. ಯಾವ ಮರ ಅಂತ ಹೇಳ್ತೀನಿ, ವಿಡಿಯೋನ ಪೂರ್ತಿ ನೋಡ್ತಾ ಹೋಗಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿಕೊಡಿ. ಈಗ ಮನುಷ್ಯ ಅಂದಮೇಲೆ ತಪ್ಪುಗಳು ಮಾಡೋದು ಸಹಜ, ಕರ್ಮಗಳು ಮಾಡೋದು ಸಹಜ. ಒಳ್ಳೆ ಕರ್ಮನೂ ಮಾಡ್ತಾನೆ, ಕೆಟ್ಟ ಕರ್ಮನೂ ಮಾಡ್ತಾನೆ. ಮನುಷ್ಯನ ಒಂದು ಮನಸ್ಥಿತಿಗೆ, ಪರಿಸ್ಥಿತಿಗೆ ತಕ್ಕಂತೆ ಮನುಷ್ಯ ಹೋಗ್ತಾನೆ. ಆದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಹುಟ್ಟಿದ ಮೇಲೆ ಒಂದು ದಿನ ಸಾವು ಅಂತ ಇದ್ದೇ ಇರುತ್ತೆ. ಹುಟ್ಟಿದ ಮೇಲೆ ಮನುಷ್ಯ ಸಾಯಲೇಬೇಕು. ಇನ್ ಬಿಟ್ವೀನು ಹುಟ್ಟು ಸಾವು ನಡುವೆ ಏನು ಮನುಷ್ಯ ಮಾಡ್ತಾನೋ, ಒಳ್ಳೆ ಕರ್ಮ ಕೆಟ್ಟ ಕರ್ಮಕ್ಕೆ ತಕ್ಕಂತೆ ಫಲಗಳು ಸಿಗ್ತಾ ಹೋಗುತ್ತೆ. ಹುಟ್ಟಿದ್ದೀವಿ, ಒಂದಿನ ಅಂತೂ ಎಲ್ಲರೂ ಸಾಯಲೇಬೇಕು, ಇದೆಲ್ರಿಗೂ ಗೊತ್ತಿದೆ. ಬಟ್ ನಮ್ಮ ತಾತ ಅವರು ಹೇಳ್ತಾ ಇದ್ದರು, ನಮ್ಮ ತಾತ ಅವರೆಲ್ಲ ಫೇಮಸ್ ಜ್ಯೋತಿಷಿಗಳು. ಪಾರಂಪರಿಕವಾಗಿ ಬಂದಿರೋಂಥ ವಿದ್ಯೆ ನಮ್ಮದು. ಈ ನಮ್ಮ ತಾತ ಅವರು ಹೇಳ್ತಾ ಇದ್ದರು, ಈ ಮರಕ್ಕೆ ಸಾವನ್ನೇ ಮುಂದೂಡುವಂಥ ಶಕ್ತಿ ತಾಕತ್ತಿದೆ ಅಂತ. ಅಂದರೆ ಮೀನ್ಸ್ ಇವಾಗ ಸಾವನ್ನ ಯಾರೂ ಹಿಡಿದು ಇಟ್ಕೊಳೋದಕ್ಕೆ ಸಾಧ್ಯನೇ ಇಲ್ಲ. ಒಬ್ಬ ಮನುಷ್ಯನಿಗೆ ಸಾವು ಬಂದಾಗ ಹೋಗಲೇಬೇಕು. ಒಬ್ಬೊಬ್ಬರಿಗೆ ಒಂದೊಂದು ಥರ ಸಾವು ಬರುತ್ತೆ. ಅದು ಭಗವಂತ ನಿರ್ಣಯ ಮಾಡ್ತಾನೆ. ಯಾವ ಮನುಷ್ಯನಿಗೆ ಎಂಥ ಸಾವು ಕೊಡಬೇಕು ಅನ್ನೋದು ಭಗವಂತ ನಿರ್ಣಯ ಮಾಡ್ತಾನೆ. ಹುಟ್ಟಿದ ಮೇಲೆ ಒಂದಿನ ಸಾಯಲೇಬೇಕು, ಸಾವು ಬರಲೇಬೇಕು. ಸಹಜವಾಗಿ ಎಲ್ಲರೂ ಒಂದಿನ ಹೋಗ್ತೀವಿ. ಬಟ್ ಎಸ್ಪೆಷಲಿ ಈ ಒಂದು ಮರಕ್ಕೆ ನಾವು ಭಕ್ತಿಯಿಂದ ಪ್ರಾರ್ಥನೆ ಮಾಡಿ, ಬಲಗೈ ಮುಟ್ಟಿ ಈ ಮರಕ್ಕೆ ನಮಸ್ಕಾರ ಮಾಡಿ 8 ಪ್ರದಕ್ಷಿಣೆ ಮಾಡಿ, ನಾವು ಮಾಡಿರುವ ಪಾಪ ಕರ್ಮಗಳು ತಪ್ಪುಗಳನ್ನ ಒಪ್ಪಿಕೊಂಡ್ರೆ ಖಂಡಿತವಾಗ್ಲೂ ಕ್ಷಮೆ ಅಂತೂ ಇದ್ದೇ ಇದೆ. ಈಗ ಪ್ರತಿಯೊಬ್ಬ ಜೀವಿನೂ ಭೂಮಿ ಮೇಲೆ ಬದುಕುತ್ತೆ. ಇವಾಗ ಮಕ್ಕಳು ಸಹಜವಾಗಿ ಎಲ್ಲರ ಮನೆಯಲ್ಲೂ ಮಕ್ಕಳು ಇದ್ದೇ ಇರ್ತಾರೆ. ತಪ್ಪುಗಳು ಮಾಡೇ ಮಾಡ್ತಾರೆ. ಮಕ್ಕಳು ಅಂದಮೇಲೆ ತಪ್ಪು ಮಾಡಿದಾಗ ಮಕ್ಕಳು ತಂದೆ ತಾಯಿ ಮುಂದೆ ಒಪ್ಕೊಂಡಾಗ ತಂದೆ ತಾಯಿ ಆಬ್ವಿಯಸ್ಲಿ ಕ್ಷಮಿಸ್ತಾರೆ. ಯಾಕಂದರೆ ಎತ್ತು ಕರಳು ಅಲ್ವಾ. ತಂದೆ ತಾಯಿಗೆ ಏನೋ ಮಾಡಿದ್ದಾರೆ, ಹೋಗ್ಲಿ ಬಿಡು, ತಿದ್ಕೋತಾರೆ, ನೆಕ್ಸ್ಟ್ ಮಾಡಬೇಡ ಅಂತಂದ್ಬಿಟ್ಟು ಹೇಳ್ತಾರೆ. ಅದೇ ರೀತಿ ನಾವು ಮಾಡುವ ಒಳ್ಳೆಯ ಕೆಲಸಕ್ಕೆ ಫಲ ಕೊಡೋದು ಭಗವಂತ ದೇವರು. ನಾವು ಮಾಡುವ ಕೆಟ್ಟ ಕೆಲಸಕ್ಕೆ ಫಲ ಕೊಡೋದು ಭಗವಂತ ದೇವರು. ನಾವೇನೇನು ಮಾಡ್ತೀವಿ, ಒಳ್ಳೆಯ ಕೆಲಸ ಕೆಟ್ಟ ಕೆಲಸಕ್ಕೆ ನಮ್ಮ ಕರ್ಮಕ್ಕೆ ತಕ್ಕಂತೆ ಫಲ ಕೊಡೋದು ದೇವರು ಭಗವಂತ. ಇಲ್ಲಿ ಒಳ್ಳೆ ಕರ್ಮ ಮಾಡಿದಾಗ, ಕೆಟ್ಟ ಕರ್ಮ ಮಾಡಿದಾಗೂ ಫಲ ಕೊಡೋದು ಕರ್ಮದಾತ ಶನಿ ಅಂತ ಹೇಳ್ತೀವಿ. ಶನಿಗೆ ತುಂಬ ಇಷ್ಟವಾದ ವೃಕ್ಷ, ಶನಿಯ ಪ್ರಿಯವಾದ ವೃಕ್ಷ, ಶನಿಯ ವಾಸಸ್ಥಾನ ಅಂತಾರೆ ಈ ಮರಕ್ಕೆ. ಇದೇ ತಾರೆ ಮರ, ತಾರಾ ವೃಕ್ಷ, ತಂಡಿ ಮರ ಅಂತ ಕರಿತೀವಿ. ಇದು ಇಂಗ್ಲೀಷ್ನಲ್ಲಿ ಟರ್ಮಿನೇಲಿಯಾ ಬೆಲಿರಿಕಾ ಅಂತ ಕರೀತಾರೆ. ಈ ಮರ
ಯಾವುದೇ ಹಳ್ಳಿಗಳಲ್ಲಿರಲಿ, ಯಾವುದೇ ಗ್ರಾಮದಲ್ಲಿರಲಿ, ಯಾವುದೇ ಹೋಬಳಿಯಲ್ಲಿರಲಿ, ಯಾವುದೇ ತಾಲೂಕಿನಲ್ಲಿರಲಿ, ಯಾವುದೇ ಜಿಲ್ಲೆಗಳಲ್ಲಿರಲಿ, ಯಾವುದೇ ರಾಜ್ಯ ಸ್ಟೇಟುಗಳಲ್ಲಿರಲಿ, ಯಾವುದೇ ಜಮೀನು ಹೊಲದಲ್ಲಿರಲಿ, ಯಾವುದೇ ಶನೇಶ್ವರ ಸ್ವಾಮಿ ದೇವಸ್ಥಾನದ ಹತ್ರ ಇರಲಿ, ಯಾವುದೇ ಹೊಲದಲ್ಲಿ ಜಮೀನು ಹತ್ರ ಇದ್ದರೂ ಇದಕ್ಕೆ ಶನಿವಾರ ನೋಡ್ರಿ, ಸಿಕ್ಕರೆ ಹೊಡಿರಿ. ಗೂಗಲ್ ಜಮೀನಿಯಲ್ಲಿ ಹೊಡಿರಿ, ಗೂಗಲ್ ಅಸಿಸ್ಟೆಂಟಲ್ಲಿ ಹೊಡಿರಿ, ChatGPTಯಲ್ಲಿ ಹೊಡಿರಿ, ಗೂಗಲಲ್ಲಿ ಹೊಡಿರಿ. ತಾರೆ ಮರ, ತಾರಾ ವೃಕ್ಷ, ತಂಡಿ ಮರ, ಟರ್ಮಿನೇಲಿಯಾ ಬೆಲೆರಿಕಾ ಅಂತ ಹೊಡಿರಿ. ಶನಿವಾರ ಮಧ್ಯಾಹ್ನ ಕರೆಕ್ಟಾಗಿ 12ರಿಂದ 12:30 ಒಳಗಡೆ ಹೋಗಿ ಆ ಮರಕ್ಕೆ ಬಲಗೈಯಿಂದ ಮುಟ್ಟಿ ನಮಸ್ಕಾರ ಮಾಡಿ 8 ಪ್ರದಕ್ಷಿಣೆ ಮಾಡಿ ಒಂದು ಚೆಂಬು ನೀರು, ಒಂದು ಬಾಟಲ್ ನೀರು ಹಾಕಿ ಮಾಡಿರೋ ತಪ್ಪುಗಳು ಒಪ್ಪುಗಳು ಮಾಡ್ಕೊಳ್ಳಿ. ಯಾಕೆಂದರೆ ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಶನಿಗೆ ಕರ್ಮದಾತ ಅಂತೀವಿ. ಕರ್ಮದಾತ ನೋಡಿ, ಅಷ್ಟಮ ಶನಿ ಕಾಟ ಬಂದಾಗ ಮನುಷ್ಯ ವಿಲ ಒದ್ದಾಡ್ತಾನೆ. ಇವಾಗ ನೋಡಿ, ಸಿಂಹ ರಾಶಿಯವರಿಗೆ ಅಷ್ಟಮ ಶನಿ ಕಾಟ ಇತ್ತು, ನಡೀತಾ ಇದೆ ಇವಾಗ ನೋಡಿ. ಲಾಸ್ಟ್ ಇಯರಿಂದ ಸಿಂಹ ರಾಶಿಯವರು ಒಂದೂವರೆ ವರ್ಷದಿಂದ ಸಿಂಹ ರಾಶಿಯವರಿಗೆ ಎಷ್ಟು ಏಟು ಮೇಲೆ ಏಟುಗಳು ಬಿದ್ದಿದೆ. ಈ 7.5 ಶನಿ ಕಾಟ ಹೇಗೆ ಅಂತ ಮಕರ ರಾಶಿಯವರಿಗೆ ಕೇಳಿ, ಕುಂಭರಾಶಿಯವರಿಗೆ ಕೇಳಿ, ಈಗ ಪ್ರಸ್ತುತ ಮೀನರಾಶಿಯವರಿಗೆ ಕೇಳಿ, ಈಗ ಮೇಷರಾಶಿಯವರಿಗೆ ಕೇಳಿ, ಹೇಳ್ತಾರೆ. ಅಂದರೆ ನಾವೇನು ಒಳ್ಳೆಯ ಕೆಲಸ ಮಾಡ್ತೀವಿ, ನಾವೇನು ಕೆಟ್ಟ ಕೆಲಸ ಮಾಡ್ತೀವಿ, ಅದಕ್ಕೆ ಜಡ್ಜ್ ಇದ್ದಂಗೆ. ಕರ್ಮದಾತ ಶನಿಗೆ ಜಡ್ಜ್ ಅಂತ ಕರಿತೀವಿ. ಮಾಡಿದಾಗ ತಪ್ಪುಗಳು ಕ್ಷಮಿಸ್ತಾನೆ. ಖಂಡಿತವಾಗ್ಲೂ ಒಳ್ಳೆ ದಾರಿ ಹೋಗೋಕೆ ಇದೊಂದು ಅವಕಾಶ. ಈ ತಾರೆ ಮರ, ತಂಡಿ ಮರ, ತಾರಾ ವೃಕ್ಷ ಎಲ್ಲೇ ಸಿಕ್ಕರೂ ಬಿಡಬೇಡ್ರಿ. ಇದು ಭಾಳ ಪವರ್ಫುಲ್ ಪರಿಹಾರ. ಮತ್ತು ಸಾಲ ತೀರಿಸುವ ಏಕೈಕ ಮರ ಅಂತೀವಿ. ಹಣಾಭಿವೃದ್ಧಿ ಮಾಡುವಂಥ ಮರ. ಬೇಡಿದ್ದನ್ನು ಕೇಳಿಕೊಂಡರೆ ವರ ಕೊಡುವ ಮರ. ಮದುವೆ ಆಗಬೇಕಾ ಕೇಳ್ಕೊಳ್ಳಿ, ಉದ್ಯೋಗ ಸಿಗಬೇಕಾ ಕೇಳ್ಕೊಳ್ಳಿ, ಸಾಲ ತೀರಿಸ್ಬೇಕಾ ಕೇಳ್ಕೊಳ್ಳಿ. ಅಂದರೆ ದಾರಿ ತೋರಿಸ್ತಾರೆ. ದಾರಿ ತೋರಿಸುವಂಥ ಮರ. ಕಷ್ಟದಿಂದ ಹೊರಗಡೆ ಬರಲಿಕ್ಕೆ, ಪಾರಾಗಲಿಕ್ಕೆ ದಾರಿ ತೋರಿಸುವಂಥ ಮರ. ಕೊಟ್ಟಿರುವ ಹಣ ವಾಪಸ್ ಬರಲಿಕ್ಕೆ ನೀವಿಸ್ಕೊಂಡಿದ್ರೆ ಅವ್ರಿಗೆ ಕೊಡೋ ಅಂಥ ಶಕ್ತಿ. ದಾರಿ ತೋರಿಸುವ ಏಕೈಕ ಮರ. ಕಷ್ಟದಿಂದ ಪಾರಾಗಲಿಕ್ಕೆ, ಸಾವಿನ ದವಡೆಯಿಂದ ಪಾರಾಗಲಿಕ್ಕೆ, ಸಾವನ್ನೇ ಮುಂದೋಡುವ ಏಕೈಕ ಮರ ತಾರೆ ಮರ, ತಾರಾ ವೃಕ್ಷ, ತಂಡಿ ಮರ ಅಂತ ಕರಿತೀವಿ. ಇದ್ರ ಮುಂದೆ ಡಿಮ್ಯಾಂಡ್ ಮಾಡಿ ಭಗವಂತನಿಗೆ ತಪ್ಪುಗಳೇನೇ ಮಾಡಿದ್ರು ಕೇಳ್ಕೊಳ್ಳಿ, ಖಂಡಿತವಾಗ್ಲೂ ಕ್ಷಮಿಸ್ತಾನೆ. ಇನ್ನು ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ, ವ್ಯಾಪಾರ, ವ್ಯವಸಾಯ, ಕೃಷಿ ಮಾಡೋದು ಮಾಡಲೇಬೇಕು, ನಮ್ಮೆಲ್ಲರ ಧರ್ಮ. ವಿಡಿಯೋ ಇಷ್ಟ ಆದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.